ದಿಶೆಯಲ್ಲಿ ಇವತ್ತು ರಮೇಶ್ ಕತ್ತಿ ಅವರು ಎಲ್ಲರಲ್ಲೂ ಒಂದು ಕನಸನ್ನು ಹುಟ್ಟಾಕಿದ್ದಾರೆ. ಗೋಕಾಕ್ ಭಾಗದಲ್ಲಿ ವಿರೋಧಿಗಳಿಗೆ, ಅರವೈ ಭಾಗದ ವಿರೋಧಿಗಳಿಗೆ, ಎಮ್ಕನಹಳ್ಳಿ ಭಾಗದ ವಿರೋಧಿಗಳಿಗೆ ಒಂದು ಕನಸು ಅದಪ್ಪ ಇಲ್ಲಿ ವಿರೋಧದ ಇನ್ನಷ್ಟು ಬಲಿಷ್ಠ ಆಗಿದೆ ಅನ್ನುವಂಥದ್ದು. ಈ ಎಲ್ಲ ದಿಶೆಯಲ್ಲಿ ಈ ಒಂದು ಆಯ್ಕೆ ಈ ಮಹಾವೀರ್ ನಿರಂಜಗಿ ಅವ್ರದ್ದು ಮತ್ತು ಲಕ್ಷ್ಮಣ್ ಮುನವಳ್ಳಿ ಅವ್ರದ್ದು ಇದು ಏನು ತೋರಿಸ್ತದಪ್ಪ ಅಂದ್ರೆ ರಮೇಶ್ ಕತ್ತಿಯವರು ಇನ್ನೂ ಮುಂದೆ ಹೋಗ್ಬೇಕು, ಬೆಳಿಬೇಕು, ರಾಜಕೀಯದಲ್ಲಿ ಅಸ್ತಿತ್ವ ಮಾಡ್ಕೋಬೇಕು ಅನ್ನೋಂಥ ಸದಭಿರುಚಿಯ ವಿಚಾರವನ್ನು ಹೊಂದಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತಾಯಿದೆ. ನೋಡು ನಿನ್ನೆ ಆಗ್ತದೆ. ಬಟ್ ಈಗ ಮಾತ್ರ ಪ್ರಥಮ ಹೆಜ್ಜೆಯಲ್ಲೇ ಒಳ್ಳೆಯ ಹೆಜ್ಜೆಯನ್ನು ಹಾಕಿದ್ದಾರೆ. ಮೋಸ್ಟ್ಲಿ ಬೆಳಗಾವಿ ಜಿಲ್ಲೆ ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು. ಇನ್ನು 19ನೇ ತಾರೀಕಿಗೆ ಏನಾದರೂ DCC ಬ್ಯಾಂಕ್ದಂಥ ಪ್ರಭಾವವನ್ನು ಹೆಚ್ಚಿಸ್ಕೊಂಡ್ರೆ ಇನ್ನೂ ಬಲಿಷ್ಠ ನಾಯಕರಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟಲ್ಲ ಉತ್ತರ ಕರ್ನಾಟಕದಲ್ಲೂ ಒಬ್ಬ ಹೌದಪ್ಪ ಗುರುತಿಸಲ್ಪಡುವಂಥ ಒಬ್ಬ ನಾಯಕ ಅನ್ನುವಂಥ ಮಾತುಗಳು ಕೇಳಿ ಬರೋ ಸಾಧ್ಯತೆಗಳಿದ್ದಾವೆ. ಇದನ್ನು ಅವ್ರ ವಿರೋಧಗಳು ಒಪ್ಪಲಿಕ್ಕಿಲ್ಲ, ಯಾರು ಒಪ್ಪಿಸೋ ಅವಶ್ಯಕತೆ ಇಲ್ಲ. ಸಮಯ ಜನರಿಗೆ ಹೋಗಿ ಮುಟ್ಟುವಂಥದ್ದಾದ್ರೆ ತಾನೇ ಎಲ್ಲರಿಗೂ ಉಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಏನೂ ಇರಲಿ, ರಮೇಶ್ ಕತ್ತಿ ಇಟ್ಟಂಥ ಪ್ರಥಮ ಹೆಜ್ಜೆ ಒಳ್ಳೆಯದು ಹೇಳಬೇಕಾಗ್ಯದ. ಜೊತೆಗಿನ ಪ್ರಾಮಾಣಿಕ ಆಡಳಿತ, ಭ್ರಷ್ಟತೆ ರಹಿತ ಆಡಳಿತ ಕೊಡುವಂಗಾದ್ರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಅವರನ್ನು ಮೀರಿಸುವಂಥದ್ದಾಗ್ತದೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಗೋಕಾಕ್ ಭಾಗದಲ್ಲೂ ಭ್ರಷ್ಟಾಚಾರ ನಿಂತಿಲ್ಲ. ಇಲ್ಲೆಲ್ಲೋ ಹೋಗ್ರಿ, ನೀವು ಯಾವುದೇ ಆಫೀಸ್ ಹೋಗ್ರಿ ಅಥವಾ ಕರ್ನಾಟಕ ರಾಷ್ಟ್ರ ಮುಂದೆ ನಿಂತಿಲ್ಲ. ಆದರೆ ಅಲ್ಲೇ ಆತಪ್ಪ ಅಂತ ವಿದ್ಯುತ್ ಸಂಘದಲ್ಲಿ ಮಾಡಿ ತೋರಿಸಿದ್ರೆ ಒಳ್ಳೆಯದು. ಇಲ್ಲದ ಅದನ್ನು ನೀವು 10-11 ಆಗಿಬಿಟ್ರೆ ಅವ್ರಿಗೂ ತೊಂದರೆ ಆಗ್ತದೆ ಅನ್ನೋ ಅಷ್ಟು ಸತ್ಯದ. ಪ್ರಾಮಾಣಿಕವಾಗಿ ಅದನ್ನು ಅವ್ರು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸ್ತಾ, ಈ ಗೆಲುವು ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಗೆಲುವು ರಮೇಶರಿಗೆ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಒಂದು ಆಸರ ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಸತೀಶ್ ಸೀತಾರಾಮ್ ಅವ್ರದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.